ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಿದ್ಧಗಂಗಾ ಶ್ರೀಗಳ 7ನೇ ಪುಣ್ಯಸ್ಮರಣೆ ಅಂಗವಾಗಿ ಶಿವಕುಮಾರ ಸ್ವಾಮೀಜಿ ಭಕ್ತವೃಂದದಿಂದ ಹಮ್ಮಿಕೊಂಡಿದ್ದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ದಾಸೋಹ ವಿತರಿಸಿ ಮಾತನಾಡಿದ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಶ್ರೀಗಳು ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನ ನೀಡಿ ಮಹಾನ್ ಮಾನವತಾವಾದಿಯಾಗಿದ್ದಾರೆ. ಅವರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಎಂದರು. ತಹಸೀಲ್ದಾರ್ ಕೆಎಂ ಅರವಿಂದ್ ಮಾತನಾಡಿ, ನಡೆದಾಡುವ ದೇವರು ಎಂದೇ ಬಿಂಬಿತರಾಗಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅನ್ನದ ಜೊತೆಗೆ ಅಕ್ಷರ ದಾನವನ್ನು ಮಾಡುವ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಅವರ ಆದರ್ಶವನ್ನ ಮಠ ಇಂದಿಗೂ ಮುಂದುವರಿಸಿಕೊಂಡು ಬರ್ತಿದೆ. ಶ್ರೀಗಳ ಪುಣ್ಯ ಸ್ಮರಣೆಯನ್ನ ಅರ್ಥಪೂರ್ಣವಾಗಿ ದಾಸೋಹದ ಮೂಲಕ ಆಚರಣೆ ಮಾಡುತ್ತಿರುವುದು ಅತ್ಯಂತ ಸತ್ಕಾರ್ಯವಾಗಿದೆ ಎಂದರು. ಪುಣ್ಯ ಸ್ಮರಣೆಯಲ್ಲಿ ಸಾಹೇಬರು ಹೇಳಿದಾಗೆ ಏನು ಜಾತ್ಯತೀತವಾಗಿ ಶಿವಕುಮಾರ ಸ್ವಾಮಿ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಕ್ರೀಡ್ ನಾವು ನೋಡ್ಬೋದು. ಎಲ್ಲ ಜಾತಿಯವರು ಕೂಡ ಬಂದು ಬರೋದು ಹೋಗೋದು. ನಾವು ತುಮಕೂರಲ್ಲೂ ಕೂಡ ನಾವು ಏನು ನೋಡ್ತೀವೋ ಅದೇ ಹಾದಿಯಲ್ಲಿ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ಅಕ್ಷರ ಮತ್ತು ಅನ್ನದಾನವನ್ನ ಮಾಡುವ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿರುವ ಶ್ರೀಗಳು ನಡೆದಾಡುವ ದೇವರು ಹಿಂದೆ ಬಿಂಬಿತರಾಗಿ ಸಮಾಜಕ್ಕೆ ಜಾತ್ಯತೀತವಾಗಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.